ನಮಸ್ಕಾರ. ನಾನಿಮ್ಮ ಅರುಣ ರಾಜ್ಪೂತ್. ಇವಾಗ ವಿಜಯಲಕ್ಷ್ಮಿ ಅವರು ಕಮಿಷನರ್ ಅವ್ರಿಗೆ ಒಂದು ಪತ್ರನ ಬರೆದಿದ್ದಾರಂತೆ. ದಯವಿಟ್ಟು ನೀವೆಲ್ಲೂ ಕೂಡ ಪವಿತ್ರನ ದರ್ಶನ ಪತ್ನಿಯನ್ನು ತೋರ್ಸೋಕೊಬಿಡಿ. ಮುಂದೆ ನನ್ನ ಮಗನ ಭವಿಷ್ಯಕ್ಕೆ ಅದು ತುಂಬ ಸಂಕಷ್ಟ ಆಗುತ್ತೆ. ಆ ಪತ್ನಿ ಎಲ್ಲ ಬರೀ ಅವಳ ಸ್ನೇಹಿತೆ, ಅದಕ್ಕೂ ಹೆಚ್ಚಾಗಿ ಅವಳು ಬರೀ ಇಟ್ಕೊಂಡಿರೋ ರೀತಿ ಅವ್ಳು ಇರೋದಷ್ಟೇ ಬಿಟ್ಟು ಬೇರೆ ಯಾವುದೂ ಇದಲ್ಲ. ದಯವಿಟ್ಟು ಅವಳ ಸ್ನೇಹಿತನ ಪತ್ನಿ ಅಂತೆಲ್ಲ ತೋರಿಸ್ಬೇಡಿ. ಮುಂದೆ ನನ್ನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ, ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ವಿಜಯಲಕ್ಷ್ಮಿ ಅವರು, ದರ್ಶನ್ ಪತ್ನಿಯವರು, ಅವರ ಧರ್ಮಪತ್ನಿ ಆದಂಥವ್ರು ಈ ಪತ್ರವನ್ನು ಕೂಡ ಬರೆದಿರೋವಂಥದ್ದು ಈಗ ಸಿಕ್ಕಾಪಟ್ಟೆ ಕೂಡ ವೈರಲ್ ಆಗಿದೆ. ನಿಜ ಹೇಳಬೇಕು ಅಂದರೆ ದರ್ಶನ್ ಅವಳು ಇವಳು ಸವಾಸ ಮಾಡಿ ಇವತ್ತು ಜೈಲು ಸೇರೋಂತಾಯಿತು. ಒಬ್ಬ ಬೇರೆ ನಟ ತುಂಬ ಕಷ್ಟಗಳನ್ನು ಅನುಭವಿಸಿ ಎದುರಿಸಿ ನಿಂತು ಹೋರಾಟ ಮಾಡಿ ಬಂದಂಥ ವ್ಯಕ್ತಿ ಈ ಥರ ಒಬ್ಬಳು ಇಟ್ಕೊಂಡೊಳಗೋಸ್ಕರ ಈ ಥರ ಜೀವನ ಮಾಡ್ಕೊಂಡಿರೋದು ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಇನ್ನು ಮುಂದೆ ಆದರೂ ದರ್ಶನ್ ಅವರು ತಮ್ಮ ಜೊತೆ ಇದ್ದವ್ರು ಯಾರು, ಇಲ್ಲಿದ್ದವ್ರು ಯಾರು ಅನ್ನೋದು ಈಗಲಾದ್ರೂ ಅವ್ರಿಗೆ ದರ್ಶನ ಗೊತ್ತಾಗಿರುತ್ತೆ. ಎಷ್ಟೋ ಜನ ದರ್ಶನ್ ಅವರಿಂದ ಬರೀ ಎಲ್ಪ್ ತಗೊಂಡಿದ್ದು, ಸಿನಿಮಾ ಪ್ರಮೋಷನ್ ಮಾಡಿಸ್ಕೊಂಡಿದ್ದು, ಅವ್ರ ಸುತ್ತಾನೆ ಕೆಲವು ಹುಡುಗಿರು, ಕೆಲವು ನಟರು, ಕೆಲವು ನಟಿಯರು ತಿರುಗ್ತಾ ಇದ್ದಿದ್ದು, ಅವ್ರು ಇವತ್ತು ಯಾರು ಕೂಡ ಅವ್ರ ಜೊತೆ ಇಲ್ಲ. ಅವ್ರು ನೋಡೋಕ್ಕೂ ಸಹ ಇನ್ನೂ ಹೋಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವ್ರಿಗೆ ನನ್ನ ಜೊತೆ ನಿಜವಾಗ್ಲೂ ಇರೋರು ಯಾರು, ಇಲ್ದಿರೋರು ಯಾರು ಅನ್ನೋದು ಈಗಾಗಲೇ ಈಗ ಅರಿವು ಬಂದಿರುತ್ತೆ. ಮುಂದೆ ದರ್ಶನ್ ಅವರು ಇದನ್ನು ಬೇರೆ ಥರ ಹಂತಕ್ಕೆ ತಗೊಂಡು ಯಾರ್ಯಾರನ್ನ ಹತ್ರಕ್ಕೆ ಇಡ್ಕೋಬೇಕು, ಯಾರನ್ನ ಆಚೆ ಇಡಬೇಕು ಅನ್ನೋದನ್ನು ಅವರೇ ನಿರ್ಧಾರ ಮಾಡಬೇಕಷ್ಟೇ. ಧನ್ಯವಾದ.